ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದೇ ಬರ್ತಾರೆ. ಅದಕ್ಕೆ ಅವ್ರು ಹೇಳಿಬಿಟ್ಟಿದ್ದಾರೆ, ನಾವು ಬೀಲಿ ಹಾಕಿಲ್ಲ ಅಂತೇಳಿ, ನಾವು ರೆಡಿ ಇದ್ದೀವಿ ಅಂತೇಳಿ. ಈ ಒಂದು ಕಾನ್ಫಿಡೆನ್ಸ್, ಈ ಒಂದು ಏನಪ್ಪ ಅಂತಂದ್ರೆ ವಿಶ್ವಾಸ ಮೋಸ್ಟ್ಲಿ ಏನಾಗಿದೆಪ್ಪ ಅಂತಂದ್ರೆ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಮಾಡಿತಾ ಅಂತ ನಿಮಗೆ ಅನಿಸ್ತದೆ. ಯಾಕಂದ್ರೆ ಕೆಲವು ಮನುಷ್ಯ ಎಷ್ಟೋ ವಿಶ್ವಾಸ ಮಾಡಿದ್ರು ಓವರ್ ಕಾನ್ಫಿಡೆನ್ಸು ಮಾಡ್ತಾ ಇರ್ತಾನೆ, ಹೆಚ್ಚಿಗೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ತಾನೆ. ಆ ನೆಲೆಗಟ್ಟಿನಲ್ಲೇ ಸತೀಶ್ ಅವರು ಹುಕ್ಕೇರಿಗೆ ಹೆಚ್ಚು ಇಟ್ಟ ತಪ್ಪು ಮಾಡಿದಾರ. ಯಾಕಂತಂದ್ರೆ ಮೊನ್ನೆ ವಿದ್ಯುತ್ ಸಂಘದ ಚುನಾವಣೆ ನಡೆದಾಗ 15 ಅವ್ರು ಬಂದರೆ ಇದರಲ್ಲಿ ಓಟ್ ಬಿದ್ದಿಲ್ಲ ಅಂತ ಅಲ್ಲ, ವಿದ್ಯುತ್ ಸಂಘ ಚುನಾವಣೆಯಲ್ಲಿ ಎಮ್ಕಮಡಿಯ ಮತದಾರರು ಇದ್ರು ಆ ಭಾಗದಲ್ಲೇ. ಹೀಗಾಗಿ ಈ ಸಲ ಚುನಾವಣೆ ಮಾರುತಿ ಅಷ್ಟಿಗೆ ಪ್ಲಸ್ ಸುಂದ್ರಿ, ಅದೇ ಕಾಲ ಕತ್ತಿ ಅವ್ರ ಬೆಂಬಲ ಏನಿದ್ರೆ ಈಗ ಪಡ್ಲ ನಿಂತರಪ್ಪ ಅಂದ್ರೆ ತೂಕ ಯಾಕೋ ಹೆಚ್ಚು ಅನಿಸ್ಲಿಕ್ಕೆ ಈ ಕತ್ತಿಯವರು ನೋಡೋಣ. ಅದು ಏನಾಗ್ತದೆ ಈಗ ಮಾತ್ರ ಮೊದಲಿಗೆ ಈಗ ನೋಡುವಂಥದ್ದು ಏನಪ್ಪ ಅಂದ್ರೆ ಅಲ್ಲಿಯ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾರಿಗೆ ಬರೀಬೋದು ಅಲ್ಲಿ ಜನ ಅನ್ನೋದು ಈ ಪರೀಕ್ಷಾ ಕಾಲ. ಈ 3 ಅದನ್ನೇ ಹೇಳ್ತಾ ಇದ್ದಾರೆ, ಇದು ಪರೀಕ್ಷಾ ಕಾಲ, ಈ ಸಲ ನಮ್ಗೆ ಗೆಲ್ಲಿಸ್ಕೊಡ್ರಿ, ನಾವು ನಿಶ್ಚಿತ ನಮ್ಮ ಕೆಲಸ ಮಾಡಿದ್ವಿ. ಗೊತ್ತದ ನಿಮಗೆ, ಭಾಷಣಂತೆ ಮಾಡ್ತಾ ಇರ್ತಾರೆ, ಆ ನೆಲೆಯಲ್ಲಿ ಮಾಡಿದ್ದಾರೆ. ಹೀಗಾಗಿ ಎಮ್ಕಮಡಿ ಈಗ ಏನಪ್ಪ ಅಂದ್ರೆ ಟಗ್ ಆಫ್ ವಾರ್, ಇಬ್ಬರ ಮಧ್ಯದಲ್ಲಿ ದೊಡ್ಡ ಭಯಂಕರವಾದ ಯುದ್ಧ ನಡೀತಾ ಇದೆ. ದರ್ಶನ ಯುದ್ಧ ಆಗ್ಬೋದು. ಚುನಾವಣೆ ಯಾರು ಗೆದ್ದರೂ ಅಲ್ಲೇ ಇತಿಹಾಸ ನಿರ್ಮಾಣ ಆಗ್ತದೆ. ಅದಕ್ಕೆ 2028 ಚುನಾವಣೆಗೆ ಮೊದಲು ಈ ತಾಲೂಕಾ, ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಸತೀಶ್ ಅವ್ರಿಗೆ ಜೊತೆ ಕತ್ತಿಯವ್ರಿಗೆ ಪರೀಕ್ಷಾ ಕಾಲ ಅಂದರೂ ಅಡ್ಡಿ ಇಲ್ಲ. ನೋಡು ಏನಾಗ್ತದೆ. ಇದು ಅಲ್ಲಿ ನಡೀತಿರುವಂಥ ಡೆವಲಪ್ಮೆಂಟ್ಗಳು. ನಮ್ಗೆ ಅನಿಸಿದ ಕೆಲವು ಮಾತುಗಳ ಜೊತೆ ಮಾತಾಡಿದ್ದೀವಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೆಚ್ಚು ಸತ್ಯದ ಕೈಗನ್ನಡಿ ವಂದನೆಗಳು.